ಗಜನನಂ ಭೂತಗಣದಿ ಸೇವಿತಂ ಕಪಿತಾಜಂಬುಫಲಸಾರಭಕ್ಷಿತಂ ಉಮಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ರಾತ್ರಿ 12 ಗಂಟೆ. ಒಬ್ಬ ವಿದ್ಯಾರ್ಥಿ ಅವನಿಗೆ ಹಾಸ್ಟೆಲ್ಗೆ ಹೋಗಬೇಕಿತ್ತು. ದಿನ ಪೂರ್ತಿ ಓದ್ಕೊಂಡು ಲೈಬ್ರರಿಯಿಂದ ಹೊರಟಿದ್ದ. ಆದರೆ ಬಸ್ ತಪ್ಪೇ ಬಿಡ್ತು. ಓಡೋದ್ರೂ ಕೂಡ ಬಸ್ ಸಿಗಲಿಲ್ಲ. ಅವನ ಫೋನ್ ಬ್ಯಾಟ್ರಿ ಕೆಂಪಾಗಿ ಮಿಣಗ್ತಿತ್ತು. ಕೇವಲ 1% ಮಾತ್ರ ಬಾಕಿ ಇತ್ತು. ಮಧ್ಯರಾತ್ರಿ ಒಂಟಿ ರಸ್ತೆ. ಅವನ ಮನಸ್ಸು ಒಂದು ಕ್ಷಣ ಹೇಳ್ತಿತ್ತು, ಇಲ್ಲಿ ನಿಲ್ಲೋದಕ್ಕಿಂತ ನಡೆದು ಹೋಗೋಣ. ಮತ್ತೊಂದು ಕ್ಷಣ ಹೇಳ್ತಿತ್ತು, ಈ ಸಮಯದಲ್ಲಿ ನಡೆದು ಹೋಗೋದು ಸುರಕ್ಷಿತವಲ್ಲ. ಅಷ್ಟರಲ್ಲಿ ದೂರದಿಂದ ಒಂದು ಹಳೆಯ ಆಟೋ ಬರುವ ಶಬ್ದ. ನೋಡುತ್ತಲೇ ಆಟೋ ಹತ್ತಿರ ಬಂದೇ ಬಿಡ್ತು. ಡ್ರೈವರ್ ಮುಖ ಅರ್ಧ ಬೆಳಕಿನಲ್ಲಿ, ಅರ್ಧ ಕತ್ತಲೆಯೊಳಗೆ ಅವನ ಕಣ್ಣುಗಳು ಮುಸುಕಾಗಿ ಹೊಳೆಯುತ್ತಿತ್ತು. ಡ್ರೈವರ್ ಕೇಳ್ದ, ಎಲ್ಲಿಗೆ ಹೋಗಬೇಕು? ವಿದ್ಯಾರ್ಥಿ ಕ್ಷಣ ಕಾಲ ತಡ ಮಾಡಿ ಹಾಸ್ಟೆಲ್ ಕಡೆಯಿಂದ ಹೇಳೇ ಬಿಟ್ಟ. ಅವನ ಮನಸ್ಸು ಹೇಳ್ತಿತ್ತು, ಇಲ್ಲಿ ನಿಲ್ಲೋದಕ್ಕಿಂತ ಆಟೋ ಒಳ್ಳೆಯದು ಅಂತ. ಆಟೋ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ದಂತೆ ರಸ್ತೆಗಳು ಖಾಲಿ. ಮರಗಳ ನೆರಳು ಕಿಟಕಿಯೊಳಗೆ ಹೊಕ್ಕಂತೆ ತೋರ್ತಾ ಗಾಳಿ ಕಿವಿಯೊಳಗೆ ಕುಸುರಿ ಮಾತನಾಡ್ತಿದ್ದೆ ಅಂತ ಅನಿಸ್ತಾ ಇತ್ತು. ಯಾಕೋ ವಿದ್ಯಾರ್ಥಿಗೆ ಇಲ್ಲೇನೋ ಸರಿಯಿಲ್ಲ ಅಂತ ಅನಿಸ್ತಾ ಇದೆ. ಅವನಿಗೆ ಗಮನವಾಗಿದ್ದು ಡ್ರೈವರ್ ತುಂಬ ವಿಚಿತ್ರ. ಅವನು ಇಷ್ಟು ದೂರ ಬಂದರೂ ಕೂಡ ಒಂದು ಕೂಡ ಮಾತನಾಡಿಲ್ಲ ಅಂತ. ಅವನು ಕನ್ನಡಿ ಕಡೆ ನೋಡಿದ. ಒಂದು ಕ್ಷಣ ಅವನು ಆಲ್ಮೋಸ್ಟ್ ಹೃದಯ ನಿಂತಂತಾಯಿತು. ಅಲ್ಲಿ ಅವನ ಮುಖ ರಿಫ್ಲೆಕ್ಷನ್ನೇ ಕಾಣಿಸ್ತಾ ಇರಲಿಲ್ಲ. ಕೆಲವು ನಿಮಿಷಗಳ ರೈಡ್ ಆದಮೇಲೆ ರಸ್ತೆ ಬದಿಯಲ್ಲಿ ಒಬ್ಬಳು ಹೆಂಗಸು ಬಿಳಿ ಸೀರೆ ಉಟ್ಕೊಂಡು ನಿಂತಿದ್ಲು. ಅವಳ ಮುಖ ಕೂದಲಿನಿಂದ ಮುಚ್ಚಿತ್ತು. ಆಟೋ ಲೈಟಿಂದ ಕೂಡ ಅವಳ ನೆರಳು ಕಾಣ್ತಾನೇ ಇರಲಿಲ್ಲ. ಡ್ರೈವರ್ ಸಡನ್ ಬ್ರೇಕ್ ಹಾಕ್ತಾ ಹೆಂಗಸು ಹತ್ತಿರ ಬಂದು, ಅಣ್ಣ 1 ಕಿಲೋಮೀಟರ್ ಬಿಡಿ ಎಂದು ನಿಧಾನವಾಗಿ ಹೇಳಿದ್ಲು. ಅವಳ ಧ್ವನಿ ಸಾಮಾನ್ಯವಲ್ಲ, ಅದು ಒಂದು ವಿಚಿತ್ರ ಪ್ರತಿಧ್ವನಿ ಹೊಂದಿತ್ತು. ಕಿವಿಯೊಳಗೆ ನುಗ್ಗಿದಂತೆ ತೋರ್ತಾ ಇತ್ತು. ವಿದ್ಯಾರ್ಥಿ ಆಲ್ಮೋಸ್ಟ್ ಕಂಗಾಲಾಗಿದ್ದ. ಆದರೆ ಆಟೋ ಮತ್ತೆ ಮುಂದೆ ಸಾಗ್ತಾ ಇತ್ತು. ಹೆಂಗಸು ಹಿಂದಿನ ಸೀಟ್ನಲ್ಲಿ ಕುಳಿತಿದ್ಲು. ಅವನು ಹಿಂದಿರುಗಿ ಕೂಡ ಆ ಹೆಂಗಸನ್ನು ನೋಡಿರಲಿಲ್ಲ. ಅಷ್ಟರಲ್ಲಿ ಕೇವಲ 1 ಕಿಲೋಮೀಟರ್ ರೈಡ್ ಆದಮೇಲೆ ವಿದ್ಯಾರ್ಥಿ ಧೈರ್ಯ ಮಾಡಿಕೊಂಡು ಹಿಂತಿರುಗಿ ನೋಡಿದ. ಸೀಟ್ ಖಾಲಿ. ಅವನು ಆಲ್ಮೋಸ್ಟ್ ಕುಗ್ಗಿಬಿಟ್ಟ. ಅವಳು ಎಲ್ಲಿ ಹೋದಳು? ಡ್ರೈವರ್ ನಿಧಾನವಾಗಿ ತಿರುಗಿ ನೋಡಿದ. ಅವನ ಕಣ್ಣುಗಳು ಸಂಪೂರ್ಣ ಬಿಳಿಯಾಗಿ ಹೊಳೆಯುತ್ತಿತ್ತು. ಅವನ ತುಟಿಯಿಂದ ಬಂದ ಶಬ್ದ, ಅವಳು ಸತ್ತು 5 ವರ್ಷ ಆಯಿತು, ಆದರೆ ಇಂದು ನಿನ್ನ ಹಿಂದೆ ಕುಂತಿದ್ದಾಳೆ ಅಂತ. ವಿದ್ಯಾರ್ಥಿ ನಿಧಾನವಾಗಿ ಹಿಂದೆ ತಿರುಗಿದ. ಅವನು ಕುಸಿದಂತೆ ಆಯಿತು. ಅವನ ಹಿಂದೆ ಬಿಳಿ ಆಕಾರ, ಅವಳ ಕಣ್ಣು ಕೆಂಪಾಗಿ ಹೊಳೆಯುತ್ತಿತ್ತು. ಅವಳ ಬಾಯಿಯಿಂದ ಬಂದ ವಿಚಿತ್ರ ಶಬ್ದಗಳು, ಮುಗುಳ್ನಗೆ. ಆದರೆ ಆ ನಗೆ ಹಿಂದೆ ಒಂದು ವಿಚಿತ್ರ ಶಬ್ದ ಅಡಗಿತ್ತು. ಅವನ ಕಿರುಚಾಟ ಆಟೋ ಶಬ್ದದಲ್ಲಿ ಕರಗಿಬಿಟ್ಟಿತ್ತು. ಆ ರಾತ್ರಿ ಆಟೋ ಎಲ್ಲಿಗೆ ಹೋಯಿತು? ಡ್ರೈವರ್ ಯಾರು? ವಿದ್ಯಾರ್ಥಿ ಬದುಕಿ ಹಾಸ್ಟೆಲ್ ತಲುಪಿದ್ದಾನ? ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಇಂದಿಗೂ ಜನ ಹೇಳ್ತಾರೆ, ಬೆಂಗಳೂರು ರಿಂಗ್ ರೋಡಲ್ಲಿ ಮಧ್ಯರಾತ್ರಿ ಆಟೋ ನಿಲ್ಲಿಸಿದ್ರೆ ಹಿಂದಿನ ಸೀಟ್ ಖಾಲಿ ಅನಿಸ್ಬೋದು, ಅಥವಾ ಯಾರೋ ಕುಂತಿದ್ದಾರೆ ಅನಿಸ್ತಾ ಇರ್ಬೋದು.